ಇವತ್ತು ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಏನು ಗ್ಯಾರಂಟಿ ಯೋಜನೆಯನ್ನು ಜನರಿಗೆ ಸಹಾಯ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲೂ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಒಬ್ಬರು ಅಧ್ಯಕ್ಷರು ಮಾಡಿ, ತಾಲೂಕು ಮಟ್ಟದಲ್ಲೂ ಕೂಡ ಅವರನ್ನು ಅಧ್ಯಕ್ಷರು ಮಾಡಿ ಬೇರೆ ಬೇರೆ, ಯಾಕೆಂದರೆ ಅದು ಜನರಿಗೆ ತಲುಪಬೇಕು. ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ಜನರಿಗೆ ತಲುಪಿದಾಗ ಮಾತ್ರ ಅದು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ. ಆ ನಿಟ್ಟಿನ ಮೇಲೆ ಇವತ್ತು ಚಂದ್ರಭೂಪಾಲ್ ಅವ್ರನ್ನ ನಮ್ಮ ಡಿಸ್ಟ್ರಿಕ್ಟ್ ಇದು ಏನು ಪ್ರೆಸಿಡೆಂಟ್ ಆಗಿ ಮಾಡಿದ್ದಾರೆ, ಅವರ ಒಂದು ಕಚೇರಿಯ ಉದ್ಘಾಟನೆ ಮತ್ತು ಅವರ ಸಾರ್ವಜನಿಕರ ಅಹವಾಲು ಭಾಳ ಮುಖ್ಯ. ಯಾಕೆಂದರೆ ಇದು ನನಗನ್ಸಿದೆ ಬಟ್ 75 ಆಲ್ಮೋಸ್ಟ್ 93% ಕರೆಂಟ್ ಬಿಲ್ ಇರ್ಬೋದು ಮತ್ತು 2,000 ರೂಪಾಯಿ ಕೊಡ್ತಕ್ಕಂಥದ್ದಿರಲಿ ಭಾಳ ಹಗುರವಾಗಿ ಮಾತಾಡಿದರು. ಆದರೆ ಇವತ್ತು ನನಗೆ ಗೊತ್ತಿರೋ ಪ್ರಕಾರ ಒಂದು 2%ಗೆ ಏನಾದರೂ ತೊಂದರೆ ಇರ್ತಕ್ಕಂಥದ್ದು ಇದೆಲ್ಲ ಅಹವಾಲು ನೋಡಿದಾಗ, ಯಾಕೆಂದರೆ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಸಹಕಾರ ಆಗಬೇಕು. ತಾಲೂಕು ಮಟ್ಟದಲ್ಲೂ ಕೂಡ ಎಲ್ಲ ಕಡೆಯೂ ಇದ್ದಾರೆ. ಇದು ನನಗೆ ಭಾಳ ಸಂತೋಷ. ಏನು ಅಂದರೆ ಭಾಳ ಹೆಮ್ಮೆ. ಇವತ್ತು ವಿರೋಧ ಪಕ್ಷದವರು ಭಾಳ ಹಗುರವಾಗಿ ಮಾತಾಡಿದರು. ಚುನಾವಣೆಯಲ್ಲಿ ಏನಾಯಿತು ಅದರದ್ದೆಲ್ಲ ನಾವು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ಸರ್ಕಾರ ಇವತ್ತಿಲ್ಲಿ ಬಂದಿದೆ ಅಂತ ಹೇಳಿದರೆ, ನಾವು ಅನುಷ್ಠಾನದಲ್ಲಿ ಇದ್ದೀವಿ, ಇವತ್ತು ಸರ್ಕಾರ ಒಂದು ಒಳ್ಳೆ ಗಟ್ಟಿಯಾಗಿದೆ ಅಂತ ಹೇಳಿದರೆ ಅದು ವಿಶೇಷವಾಗಿ ಇದೆಲ್ಲ ಗ್ಯಾರಂಟಿ ಕೂಡ ನಂಬಿಕೆಯನ್ನು ಕಾಂಗ್ರೆಸ್ ಪಕ್ಷ ಏನೇ ಮಾತು ಕೊಟ್ಟರೇನು ಚುನಾವಣೆಯಲ್ಲಿ ಅದನ್ನು ನಡೆಸ್ಕೊಂಡು ಹೋಗುತ್ತೆ. ಅದು ಸಂಪ್ರದಾಯ ಇದೆ. ನೀವು ಇಷ್ಟು ಎಲ್ಲ ಮುಖ್ಯಮಂತ್ರಿಗಳ ನೀವು ಹಿಸ್ಟ್ರಿ ತಗೊಂಡಾಗ ಒಂದು ಮಾತು ಕೊಟ್ಟಾಗ ಮತ್ತೆ 5 ವರ್ಷವೂ ಕೂಡ ಅವರು ಪೂರ್ಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಬಂದಾಗ ಬಡವ್ರ ಪರವಾಗಿದ್ದಾಗ ತಕ್ಷಣ ತೀರ್ಮಾನ ತಗೊಳ್ತೀವಿ. ಅದು ದೇವರಾಜ ಅರಸು ಸಂದರ್ಭದಲ್ಲಿ ಇರ್ಬೋದು, ಬಂಗಾರಪ್ಪಾಜಿಯವರು ಇರ್ಬೋದು, ಈಗ ಸಿದ್ದರಾಮಯ್ಯ ಅವರು ಇರ್ಬೋದು, ಇದನ್ನೆಲ್ಲ ತೊಗೊಂಡಾಗ ಪಟ್ ಅಂತೇಳಿ ತೊಗೊಳ್ತಕ್ಕಂಥ ಸ್ವಭಾವ ಇದೆ. ಐ ಆಮ್ ವೆರಿ ಹ್ಯಾಪಿ. ಬಟ್ ಭಾಳ ಪ್ರೌಡ್ ಅನಿಸುತ್ತೆ, ಭಾಳ ಖುಷಿ ಅನಿಸುತ್ತೆ, ಹೆಮ್ಮೆ ಅನಿಸುತ್ತೆ. ಇಂಥ ಕಾರ್ಯಕ್ರಮದಲ್ಲಿ ಮನೆಮನೆಗೂ ಕೂಡ ಕಾರ್ಯಕ್ರಮ ಕೊಡ್ತಕ್ಕಂಥ ಒಂದು ಕಚೇರಿಯ ಉದ್ಘಾಟನೆ ಅವ್ರು ಯಾರು ಸಿ ಟಿ ರವಿ? ಯಾರು ಸಿ ಟಿ ರವಿ? ಕಾಂಗ್ರೆಸ್ ಪಕ್ಷದವರ? ನಾರಾಯಣ ಸ್ವಾಮಿ ಕಾಂಗ್ರೆಸ್ ಪಕ್ಷದವರ? ಕಾಂಗ್ರೆಸ್ ಪಕ್ಷದವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು. ಈ ವಿಚಾರದಲ್ಲಿ ನಿಮಗೆ ಒಂದೇ ಮಾತು ಹೇಳ್ತೀನಿ ಕೇಳಿ. ಸಂಪೂರ್ಣವಾಗಿ ಕಾರ್ಯಕರ್ತರಿಂದ ಹಿಡಿದು, ಶಾಸಕರಿಂದ ಹಿಡಿದು, ನಮ್ಮಂಥ ಮಂತ್ರಿಗಳಿಂದ ಹಿಡಿದು ಹೈಕಮಾಂಡ್ವರೆಗೂ ಕೂಡ ಸಿದ್ದರಾಮಯ್ಯವ್ರನ್ನ ಯಾರು ಏನೇ ತಿಪ್ಪುರ್ಲಾಗ ಹೊಡೆದ್ರೂ ಕೂಡ ಇದು ದುರುದ್ದೇಶದಿಂದ ಮಾಡಿರ್ತಕ್ಕಂಥ ಕೆಲಸ ಇರೋದ್ರಿಂದ ರಾಜ್ಯಪಾಲರ ಆಫೀಸ್ನ ಅಧಿಕಾರನ ಭಾಳ ಕೆಟ್ಟದಾಗಿ ಉಪಯೋಗ ಮಾಡ್ತಕ್ಕಂಥ ಏನು ಪದ್ಧತಿ BJPಯವರಿಗೆ ಕೆಟ್ಟ ಬುದ್ಧಿ ಇದೆ. ಒಳ್ಳೆ ಪ್ರಜಾಪ್ರಭುತ್ವದಲ್ಲಿ ಅನುಷ್ಠಾನದಲ್ಲಿರ್ತಕ್ಕಂಥ ಒಂದು ಸರ್ಕಾರಗಳನ್ನು ಏನು ಬೀಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಡಿಸ್ಟೆಬಿಲೈಸ್ ಮಾಡ್ತಕ್ಕಂಥದ್ದನ್ನು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ವಿರುದ್ಧವಾಗಿ. ಅದು ಯಾವತ್ತೂ ಕೂಡ ಸಂವಿಧಾನನೇ ಗೆಲ್ಲೋದು. ಇವ್ರು ಏನೇ ತಿಪ್ಪರ್ಲಾಗ ಹೊಡೆದ್ರೂ ಕೂಡ ಅದು ಆಸೆ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಆಮೇಲೆ ಅವರಿಗೆಲ್ಲ ಹೊಟ್ಟೆ ಕಿಚ್ಚು. ನೀವು ಇಷ್ಟೊಂದು ಜನರು ಬಂದಿದ್ರಿ, ಯಾಕೆ ಬಂದಿರಿ? ಗ್ಯಾರಂಟಿ ಆಫೀಸ್ ಓಪನ್ ಮಾಡೋಕ್ಕೆ. ಗ್ಯಾರಂಟಿ ಆಫೀಸ್ ಓಪನ್ ಆಗಬಾರ್ದು, ಅವರಿಗೆ ಹೊಟ್ಟೆ ಕಿಚ್ಚು ಜನರಿಗೆ ಕೊಡಬಾರ್ದು. ಆ ಹೊಟ್ಟೆ ಕಿಚ್ಚಿಗೆ ಭಾಳ ಕನಸು ಹಿಡ್ಕೊಂಡು ಕೂತ್ಕೊಂಡಿದ್ರು. ಅದರೊಳಗೆ ಈಗ JDS ಅವರು ಬೇರೆ ಸೇರ್ಕೊಂಡಿದ್ದಾರೆ. ಏನಾದ್ರು ನೋಡ್ತಾರೆ ಏನಾರು ಆಗುತ್ತಾ ಅಂತ ರೀ. 67 137 ಅದು ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೋಬೇಕು. ನೋಡಿ, ಪ್ರಾಸಿಕ್ಯೂಷನ್ ಇದೆಲ್ಲ ರಾಜಕಾರಣದ ಒಂದು ವ್ಯವಸ್ಥೆಯನ್ನು, ಪಿತೂರಿಯನ್ನು ಅವ್ರು ಮಾಡ್ತಾ ಇದ್ದಾರೆ. ಯಾಕೆ ಕೇಜ್ರಿವಾಲ್ ಅವರು ಇದ್ದಾರೆ, ಅವ್ರು ಫೇಸ್ ಮಾಡ್ತಾ ಇಲ್ವಾ? ಪ್ರಜಾಪ್ರಭುತ್ವದಲ್ಲಿ ಅನುಷ್ಠಾನದಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರಗಳನ್ನು ಬೀಳ್ಸೋದು ಅದು ಭಾಳ ದೊಡ್ಡ ತಪ್ಪು. ಇಂಥದಕ್ಕೆ ಕೆಟ್ಟ ಬುದ್ಧಿಗೆ ಬಿಡಬೇಕಾಗುತ್ತೆ. ಅದಾಗೋದಿಲ್ಲ. ಭಾಳ ಒಂದು ದೊಡ್ಡ, ನಾವು ಕೂಡ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಜನರ ಜೊತೆಗೆ ಹೋಗೋದು. ನಾವು ಪಾದಯಾತ್ರೆ ನಾನು ನೋಡಿದ್ದೀನಿ, ಅವರೆಲ್ಲ ಯಾವ ರೀತಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇವತ್ತು ಜನರಿಗೆ ಏನು ಫ್ಲಡ್ಸ್ ಬಂದಿದೆ, ಅದಕ್ಕೆ ಸ್ಪಂದನೆ ಮಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದನ್ನು ನಾವು ಮಾಡ್ತಾ ಇದ್ದೀವಿ.